ಓಂ ಸಿನಿಮಾ ಸ್ಟೈಲ್ನಲ್ಲಿ ಪ್ರೇಯಸಿ ಕಾರಿಗೆ ಬೆಂಕಿ ಹಚ್ಚಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪಾಗಲ್ ಪ್ರೇಮಿಯನ್ನ ಹೆಡೆಮುರಿ ಕೂಡ ಕಟ್ಟಿದ್ರು ಪೊಲೀಸರು. ರೌಡಿ ರಾಹುಲ್ ಮತ್ತು ಆತನ ಗ್ಯಾಂಗ್ಗೆ ಮೂಗುದಾರ ತೊಡಿಸೋದಕ್ಕೆ ಅಂತ ಖಾಕಿ ಪ್ಲಾನ್ ಮಾಡ್ತಾ ಇದೆ. ಕೇವಲ ಅರೆಸ್ಟ್ ಮಾಡೋದು ಮಾತ್ರ ಅಲ್ಲ, ಹೆಡೆಮುರಿ ಕಟ್ಟೋದು ಮಾತ್ರ ಅಲ್ಲ, ಈ ರೌಡಿ ಆಗಿರುವಂತಹ ರಾಹುಲ್ ಮತ್ತು ಆತನ ಗ್ಯಾಂಗ್ಗೆ ಮೂಗುದಾರ ತೊಡಿಸೋದಕ್ಕೆ ಅಂತ ಖಾಕಿ ಪ್ಲಾನ್ ಮಾಡ್ತಾ ಇದೆ. ಪೊಲೀಸರ ಪ್ಲಾನ್ಗೆ ರಾಹುಲ್ ಗ್ಯಾಂಗ್ ಜೈಲಲ್ಲೇ ಕಳೆಯೋದು ಈಗ ಫಿಕ್ಸ್ ಆಗ್ತಾ ಇದೆ. ಪೊಲೀಸರು ಮಾಡ್ತಾ ಇರುವಂತಹ ಈ ಒಂದು ಕಾರ್ಯಾಚರಣೆಗೆ ಪುಡಿ ರೌಡಿಗಳು ಈಗ ಜೈಲಲ್ಲೇ ಕಾಲ ಕಳೆಯುವಂಥದ್ದು ಫಿಕ್ಸ್ ಆಗ್ತಾ ಇದೆ. ಈ ಪುಡಿ ರೌಡಿಗಳಿಗೆ ಜಾಮೀನು ಸಿಗದಂತೆ ಪೊಲೀಸರು ಈಗ ಪೇಪರ್ ವರ್ಕ್ಗಳನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಕಾನೂನು ಸಲಹೆಗಳನ್ನು ಪಡೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಪುಡಿ ರೌಡಿಯಾಗಿರುವಂತಹ ರಾಹುಲ್ ಮೇಲೆ ಗೂಂಡಾ ಕಾಯ್ದೆಯನ್ನ ಪ್ರಯೋಗ ಮಾಡೋದಕ್ಕೆ ಅಂತ ಪೊಲೀಸ್ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಯಾಕಂದ್ರೆ ಈತನ ಮೇಲೆ ಅನೇಕ ಪ್ರಕರಣಗಳು ದಾಖಲಾಗಿತ್ತು. ಈಗ ಯುವತಿ ಏನೋ ನಿರಾಕರಣೆ ಮಾಡಿದ್ರು, ಪ್ರೀತಿಗೆ ನಿರಾಕರಣೆ ಮಾಡಿದಂತಹ ಯುವತಿಯ ಕಾರು ಬೈಕ್ಗೆ ಬೆಂಕಿ ಹಚ್ಚಿ ಆಕೆಯ ತಂದೆಗೂ ಕೂಡ ಚಾಕುವಿನಿಂದ ಇರಿದು ಪರಾರಿಯಾಗಿದ್ದ. ಇದಾದ ನಂತರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆದರೆ ಈ ಎಲ್ಲ ಆಟಾಟೋಪಗಳಿಗೆ, ಈ ಎಲ್ಲ ಗೂಂಡಾಗಿರಿಗಳಿಗೆ ಫುಲ್ ಸ್ಟಾಪ್ ಹಾಕೋದಕ್ಕೆ ಗೂಂಡಾ ಕಾಯ್ದೆ ಪ್ರಯೋಗ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಇನ್ನು ರಾಹುಲ್ ಜೊತೆಗೆ ರೌಡಿ ಶೀಟರ್ ಮುನಿರಾಜು ಮೇಲೂ ಕೂಡ ಗೂಂಡಾ ಕಾಯ್ದೆ ಹಾಕೋದಕ್ಕೆ ಅಂತ ಪೊಲೀಸ್ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ರಾಹುಲ್ ಗ್ಯಾಂಗ್ ನಿರಂತರವಾಗಿ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಗೂಂಡಾ ಕಾಯ್ದೆ ಪ್ರಯೋಗ ಮಾಡೋದಕ್ಕೆ ಅಂತ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಸ್ಟಾರ್ ರಾಹುಲ್ ವಿರುದ್ಧ ಅಟ್ರಾಸಿಟಿ ಪ್ರಕರಣ ಸೇರ್ಪಡೆ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಈತ ಆಚೆ ಬರಬಾರದು. ಆ ರೀತಿಯಾಗಿ ಪೊಲೀಸರು ನಾನ್ ಬೇಲೇಬಲ್ ಪ್ರಕರಣಗಳನ್ನು, ಅಫೆನ್ಸ್ಗಳನ್ನು, ಸೆಕ್ಷನ್ಗಳನ್ನು ಆತನ ವಿರುದ್ಧ ಹಾಕೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಈ ಪುಡಿ ರೌಡಿಗಳ ಅಟ್ಟಹಾಸಕ್ಕೆ ಬ್ರೇಕ್ ಹಾಕೋದಕ್ಕೆ ಈಗ ಪೊಲೀಸ್ ಅಧಿಕಾರಿಗಳು ಕಠಿಣ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹೀಗಾಗಿ ಈ ಪ್ರಕರಣದಲ್ಲಿ ರಾಹುಲ್ಗೆ ಬೇಲ್ ಸಿಗುವಂಥದ್ದು ಡೌಟು ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಅದೇ ರೀತಿಯಾಗಿ ಬೇರೆ ಪುಡಿ ರೌಡಿಗಳೇನಿದ್ರು ಈ ರೀತಿಯಾಗಿ ಪಬ್ಲಿಕಲ್ಲಿ ಜನರಿಗೆ ತೊಂದರೆಯನ್ನು ಉಂಟು ಮಾಡಿ ದಾಳಿಗಳನ್ನು ಮಾಡಿ ಅಟ್ಟಹಾಸವನ್ನು ಮೆರಿತಾ ಇದ್ರು, ಎಲ್ರಿಗೂ ಕೂಡ ಸಂದೇಶ ಕೊಡೋದಕ್ಕೆ ಈಗ ಪೊಲೀಸ್ ಅಧಿಕಾರಿಗಳು ಕಠಿಣಕ್ಕೂ ಕಠಿಣ ಸೆಕ್ಷನ್ಗಳನ್ನು ಅಳವಡಿಕೆ ಮಾಡಿ ಅಟ್ರಾಸಿಟಿ, ಅದೇ ರೀತಿಯಾಗಿ ಗೂಂಡಾ ಕಾಯ್ದೆ ಇವುಗಳನ್ನು ಪ್ರಯೋಗ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ನಾನ್ ಬೇಲೇಬಲ್ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿ ಇವರಿಗೆ ಬಿಸಿ ಮುಟ್ಟಿಸೋದಕ್ಕೆ, ಇವರ ಹೆಡೆಮುರಿ ಕಟ್ಟೋದಕ್ಕೆ ಅಂತ ಪೊಲೀಸ್ ಅಧಿಕಾರಿಗಳು ಈಗ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳು ಕೂಡ ಕಾನೂನು ಸಲಹೆಗಳನ್ನು ಪಡೆದುಕೊಂಡು ಈ ಪುಡಿ ರೌಡಿಗಳ ಅಟ್ಟಹಾಸಕ್ಕೆ ಬ್ರೇಕ್ ಹಾಕೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಗಂಟಾಗೋಗಿದೆ, ಸೀಲಿಂಗ್ ಬೇರೆ ಹೊಡೆದಾಗಿದೆ.